ಕೋಲಾರದಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಷ್ಟ ಆಗಿದೆ. ಒಂದ್ ಕಡೆ ಮರ ಬಿದ್ದಿದ್ರೆ ಮತ್ತೊಂದು ಕಡೆ ಪಾಲಿ ಹೌಸ್ ಶೆಡ್ ನೆಟ್ ಕೂಡ ಸಾಕಷ್ಟು ಹಾನಿಯಾಗಿದೆ. ಮತ್ತೊಂದು ಕಡೆ ಕೋಲಾರದಲ್ಲಿ ವೃದ್ಧ ಕೂಡ ಮೃತಪಟ್ಟಿದ್ದಾರೆ. ಈಗ ರೈತರ ಕಷ್ಟವನ್ನ ಕೇಳೋರೇ ಇಲ್ಲದಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೋಲಾರದಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಭಾರೀ ಹಾನಿ. ಮಳೆ ಹಾನಿ ಪರಿಶೀಲಿಸಿದ ಮಾಲೂರು ಶಾಸಕ ನಂಜೇಗೌಡ 1.5 ಕೋಟಿ ಮೌಲ್ಯದ ಬೆಳೆ ಕಳೆದುಕೊಂಡು ರೈತ ಕಣ್ಣೀರು. ಶೆಡ್ ಕುಸಿದು ಮೃತಪಟ್ಟ ವೃದ್ಧನ ಕುಟುಂಬಕ್ಕೆ ಪರಿಹಾರ. 1.5 ಕೋಟಿಯಷ್ಟು ಬೆಳೆ ಕಳೆದುಕೊಂಡು ಶಾಸಕರ ಎದುರು ಕಣ್ಣೀರಾಕುತ್ತಿರುವ ರೈತರು. ಮನೆ ಕಳೆದುಕೊಂಡವರು ಮೃತಪಟ್ಟ ರೈತನ ಮನೆಗೆ ತೆರಳಿ ಪರಿಹಾರದ ಚೆಕ್ ವಿತರಣೆ ಮಾಡುತ್ತಿರುವ ಶಾಸಕ ನಂಜೇಗೌಡ. ಮತ್ತೊಂದೆಡೆ ಗಾಳಿ ಮಳೆಗೆ ನೆಲಕಚ್ಚಿರುವ ವಿವಿಧ ಬೆಳೆಗಳು. ಇವೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದ ಮಾಲೂರಿನಲ್ಲಿ. ಹೌದು, ಮಾಲೂರು ತಾಲೂಕಿನಲ್ಲಿ ಗಾಳಿ ಮಳೆಯಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿವಿಧ ಬೆಳೆಗಳು, ಪಾಲಿ ಹೌಸ್, ಮನೆಗಳು ನೆಲಕ್ಕುರುಳಿ ನಷ್ಟ ಉಂಟಾಗಿದೆ. ದೊಡ್ಡ ದಾನವಹಳ್ಳಿಯ ರೈತ ಚನ್ನರಾಯಪ್ಪ ಎಂಬುವವರಿಗೆ ಸೇರಿದ ಪಾಲಿ ಹೌಸ್ ಹಾಗೂ ಅದರಲ್ಲಿ ಬೆಳೆದಿದ್ದ ಬೆಳೆ ನಷ್ಟವಾಗಿದೆ. 2 ಎಕರೆ ಪ್ರದೇಶದಲ್ಲಿ ಸುಮಾರು 90 ಲಕ್ಷ ವೆಚ್ಚ ಮಾಡಿ ಬೆಳೆದಿದ್ದ ಕ್ಯಾಪ್ಸಿಕಂ ನಾಶವಾಗಿದೆ. ಬಿರುಗಾಳಿಯ ಪರಿಣಾಮ ಪಾಲಿ ಹೌಸ್ ಪ್ಲಾಸ್ಟಿಕ್ ಶೀಟ್, ಅದಕ್ಕೆ ಅಳವಡಿಸಿದ್ದ ನೆಟ್ ಹರಿದು ನಷ್ಟವಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದ ರೈತ ಸುಬ್ರಮಣಿ ಸಾಲ ಸೋಲ ಮಾಡಿ 2 ಎಕರೆ ಜಮೀನಿನ ನೆಟ್ ಹೌಸ್ನಲ್ಲಿ ಬೆಳೆದಿದ್ದ ಟೊಮ್ಯಾಟೊ, ಬೀನ್ಸ್ ಬೆಳೆ ನಷ್ಟವಾಗಿದೆ. ಫಸಲು ಕೈಗೆ ಬರುವ ಸಮಯದಲ್ಲಿ ಬಿರುಗಾಳಿಗೆ ಬೆಳೆ ನೆಲಸಮವಾಗಿದೆ. ಬೆಳೆ ಕಳೆದುಕೊಂಡ ರೈತ ಕಣ್ಣೀರಾಕಿದ್ದು ಪರಿಹಾರಕ್ಕಾಗಿ ರೈತ ಮನವಿ ಮಾಡಿಕೊಂಡಿದ್ದಾನೆ. ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ಹಾಗೂ ತಹಶೀಲ್ದಾರ್ ರೂಪಾ ಅವರು ಮಾಲೂರು, ಮಾಸ್ತಿ ಸುತ್ತಮುತ್ತ ಗ್ರಾಮಗಳ ರೈತರ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಶಾಸಕರ ಮುಂದೆ ಬೆಳೆ ಕಳೆದುಕೊಂಡ ರೈತರು ಕಣ್ಣೀರಾಕಿದ್ರು. ಆಮೇಲೆ 123ರಲ್ಲಿ 1.25 ಎಕರೆ ಬೀನ್ಸ್ ಹಾಕಿದ್ವಿ. ನಾವು ಸುಮಾರು ಒಂದು 85, ಒಂದು 90, ಒಂದು 10 1 ಕೋಟಿ ಖರ್ಚು ಮಾಡಿದ್ವಿ. ಪೂರ್ತಿಯೇ ಬೆಳೆ ಲಾಸ್ ಆಗಿದೆ. ಈಗ ಕ್ಯಾಪ್ಸಿಕಮ್ ನಮ್ಗೆ ಸಿಕ್ಕಲ್ಲ. ಇದು ಎದ್ರು ಕೂಡ ಎಲ್ಲ ಬಜ್ಜಿ ಆಗ್ತದೆ. ಅದರಿಂದ ಇದು ಲಾಸು, ಬೀನ್ಸು ಲಾಸು. ಹತ್ತತ್ರ 1 ಕೋಟಿ ರೂಪಾಯಿ ಲಾಸ್ ಆಗಿದೆ. ಬೆಳೆ ಒಂದು 50 ಲಕ್ಷ ಅದು ಹೋಯ್ತು. 1.5 ಕೋಟಿ ಒಟ್ಟಾರೆ ಲಾಸ್. ಇನ್ನು ಮಾಸ್ತಿ ಹೋಬಳಿಯ ಹಂಸಾಂಡನಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ಶೆಡ್ ಕುಸಿದು ಬಿದ್ದು ರೈತ ನಾರಾಯಣಪ್ಪ ಸಾವನ್ನಪ್ಪಿದ್ರು. ಇದೇ ಗ್ರಾಮದ ಕಿರಣ್ ಎಂಬುವರ ಮನೆಯ ಮೇಲೆ ಬೃಹತ್ ಮರ ಬಿದ್ದು 7 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಓರ್ವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಬೈಕ್ ಜಖಂಗೊಂಡಿದೆ. ಕಿರಣ್ ಮನೆಗೆ ಶಾಸಕ ಕೆವೈ ನಂಜೇಗೌಡ ಹಾಗೂ ತಾಲೂಕು ಆಡಳಿತ ಭೇಟಿ ನೀಡಿ ಪರಿಹಾರ ನೀಡಿದ್ರು. ಇದಕ್ಕೂ ಮುನ್ನ ಹಂಸಾಂಡನಹಳ್ಳಿಯ ರೈತ ನಾರಾಯಣಪ್ಪ ಮನೆಗೆ ಭೇಟಿ ನೀಡಿ ಮೃತನ ಕುಟುಂಬಕ್ಕೆ ಸರ್ಕಾರದಿಂದ 5 ಲಕ್ಷ ಪರಿಹಾರ ಚೆಕ್ ವಿತರಣೆ ಮಾಡಿದ್ರು. ಜೊತೆಗೆ ಶಾಸಕರು ವೈಯಕ್ತಿಕವಾಗಿ 50,000 ರೂಪಾಯಿ ಪರಿಹಾರ ವಿತರಣೆ ಮಾಡಿದ್ರು. ಮಾತ್ರವಲ್ಲದೆ ಸಾಹಿತಿ ಹರಿಹರ ಪ್ರಿಯ ಮನೆಗೂ ಮಳೆಯಿಂದ ಹಾನಿಯಾಗಿದೆ. ಒಟ್ನಲ್ಲಿ ಕೇವಲ 10 ನಿಮಿಷ ಬಂದ ಬಿರುಗಾಳಿ ಸಹಿತ ಮಳೆಗೆ ಮಾಸ್ತಿ ಸುತ್ತಮುತ್ತ ಕೋಟ್ಯಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಹಲವು ಅನಾಹುತಗಳೇ ಸಂಭವಿಸಿವೆ. ಪರಿಶೀಲನೆ ನಡೆಸಿದ ಶಾಸಕರು ಹಾಗೂ ತಾಲೂಕು ಆಡಳಿತ ರೈತರ ನೆರವಿಗೆ ನಿಲ್ಲಬೇಕು, ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಅನ್ನೋದು ರೈತರ ಒತ್ತಾಯವಾಗಿತ್ತು. ರವಿ, ಪಬ್ಲಿಕ್ ಟಿವಿ, ಕೋಲಾರ.